ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಶರ್ಮಾ. ಈಗ 12 ದ್ವಾದಶ ರಾಶಿಗಳ ಒಂದು ಫಲಿತಾಂಶಗಳನ್ನ ನೋಡ್ತಾ ಹೋಗೋಣ ಈ ಪರಾಭವ ನಾಮ ಸಂವತ್ಸರಕ್ಕೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಮಧ್ಯಮ ಫಲಿತವು ಇರುತ್ತೆ. ಪರೀಕ್ಷೆಯ ಮೂಲಕ ಪ್ರಗತಿ ಅಂತ. ಇವರು ಎಲ್ಲಾನು ಪರೀಕ್ಷೆಯನ್ನು ಎದುರಿಸ್ಕೊಂಡೇ ಈ ಸರಿ ಫಲಿತಾಂಶವನ್ನ ಪಡೆಯುವಂಥದ್ದು. ಮೊದಲನೇದಾಗಿ ಇವ್ರು ತುಂಬಾ ಮುನ್ನುಗ್ಗೋ ಸ್ವಭಾವದ ಆಗಿರೋದ್ರಿಂದ ತಾಳ್ಮೆಯನ್ನ ಬೆಳೆಸ್ಕೊಳ್ಳೋದು ಜಾಸ್ತಿ ಬೆಳೆಸ್ಕೊಂತ ಹೋದಷ್ಟು ಈ ವರ್ಷ ಅವರಿಗೆ ತಾಳ್ಮೆ ಮತ್ತೆ ಪ್ರಯತ್ನ ಇವೆರಡನ್ನು ಬೆಳೆಸ್ಕೊಳ್ಳೋದ್ರಿಂದ ಇವರು ಈ ವರ್ಷದಲ್ಲಿ ತುಂಬಾ ಸಕ್ಸಸ್ನ ಕಾಣ್ಬಹುದು. ಈ ವರ್ಷ ಇವರಿಗೆ ತುಂಬಾ ಮಧ್ಯಮ ಅಂತಾನೂ ಅಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅಲ್ಲ, ಆಲ್ಮೋಸ್ಟ್ ಒಂದು 80% ಅಷ್ಟು ಇವರಿಗೆ ಪಾಸಿಟಿವ್ ಆಗೇ ಇರುತ್ತೆ ಈ ವರ್ಷ. ಉದ್ಯೋಗಸ್ಥರಿಗೆ ಸ್ವಲ್ಪ ಇವರು ಪ್ರಯತ್ನ ಪಟ್ಟರೆ ಒಳ್ಳೆ ಉದ್ಯೋಗ ಸಿಗುವಂಥದ್ದು ಈ ವರ್ಷದಲ್ಲಿ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಈ ಮೆಡಿಟೇಷನ್ ಇಂಥದ್ದೆಲ್ಲ ಮಾಡ್ತಾ ಹೋದಾಗ ಇವರಿಗೆ ಆ ಒಂದು ಒತ್ತಡ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸ ವ್ಯಾಪಾರ ಈ ಪ್ರಯತ್ನಗಳಲ್ಲಿ ಯಾರಾದ್ರೂ ಇದ್ದರೆ ಅವ್ರಿಗೇನಂತಂದ್ರೆ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ, ಬೇಗ ರಿಸಲ್ಟ್ಸ್ ಕಾಣಿಸೋದಿಲ್ಲ. ಓವರ್ ಆಲ್ ಅವರು ಈ ವರ್ಷದಲ್ಲಿ ಪ್ರಯತ್ನ ಅಂತೂ ಪಡ್ಬೋದು. ಹೊಸ ಬಿಸ್ನೆಸ್ಗೆ ಅಂಥದಕ್ಕೆಲ್ಲ ಪ್ರಯತ್ನ ಪಡ್ಬೋದು. ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ನಂಬಿ ಮೋಸ ಹೋಗುವಂಥದ್ದು ಕಾಣಿಸ್ತಾ ಇರೋದ್ರಿಂದ ಅದಕ್ಕಾಗಿ ಯೋಚನೆ ಮಾಡ್ಬೇಕು. ಆರ್ಥಿಕದಲ್ಲಿ ಅಂದ್ರೆ ಈ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬರೋ ತರ ಕಾಣಿಸ್ತಾ ಇರೋದ್ರಿಂದ ಅವರು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇನು ಬೇಕಾಗಿರಲ್ಲ. ವಿದ್ಯಾರ್ಥಿಗಳು ಪ್ರಯತ್ನ ಜಾಸ್ತಿ ಹಾಕಿ ಅದರಿಂದ ನಿಮಗೆ ಇನ್ನ ಒಳ್ಳೆ ಫಲಿತಾಂಶಗಳು ಬರುತ್ತೆ. ಮೇಷರಾಶಿಯವರಿಗೆ, ಮೇಷರಾಶಿಯ ಮಹಿಳೆಯರಿಗೂ ಅಷ್ಟೇ ಇದು ಒಳ್ಳೆ ಮನೆಯ ಬಗ್ಗೆ ಮನೆಯವರ ಬಗ್ಗೆ ತುಂಬಾ ಯೋಚನೆ ಮಾಡುವಂತ ಸಮಯ ಆಗಿರುತ್ತೆ. ಮಕ್ಕಳ ಬಗ್ಗೆ, ಮನೆಯವರ ಬಗ್ಗೆ, ಈ ತರದ್ರೆಲ್ಲ ಇವರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮುಂದೆ ಹೋಗುವಂತ ಸಂದರ್ಭ. ರೈತರಿಗೆ ಈ ವರ್ಷದಲ್ಲಿ ಒಂದ್ ಸ್ವಲ್ಪ ಶುಭ ಫಲಿತಗಳು ಕಾಣಿಸ್ತಾ ಇದೆ. ಮತ್ತೆ ಇವರು ಆ ಭೂಮಿಯನ್ನ ಸ್ವಲ್ಪ ಯಾರು ಬಿತ್ತನೆ ಮಾಡ್ತಾರಲ್ಲ ಆ ಭೂಮಿಯನ್ನ ಸ್ವಲ್ಪ ಫಲವತ್ತಾಗಿ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ತಂತ್ರಜ್ಞಾನದ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳುವಂತ ಸಂದರ್ಭವಾಗಿರುತ್ತೆ. ಒಳ್ಳೆ ಫಲಿತಾಂಶ ಅಂತೂ ಬಂದೇ ಬರುತ್ತೆ ಇವರಿಗೆ. ರಾಜಕೀಯದಲ್ಲಿ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಅವಮಾನಗಳನ್ನೆಲ್ಲ ಫೇಸ್ ಮಾಡ್ತಾರೆ. ಆಮೇಲೆ ಮಧ್ಯದ ಅಂದ್ರೆ 6 ತಿಂಗಳಾದ್ಮೇಲೆ ಇವರಿಗೆ ಶುಭ ಫಲಿತವನ್ನು ಕೊಡ್ತಾ ಹೋಗ್ತಾನೆ. ಆಧ್ಯಾತ್ಮಿಕದಲ್ಲಿರೋರಿಗೆ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಇವರು ಈ ಸಾಧನೆಯನ್ನ ಮುಂದಕ್ಕೆ ಹಾಕೊಂಡು ಅಂದ್ರೆ ಮುಂದೆ ಹೋಗೋದಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಂದೆ ಹೋಗೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇನ್ನ ಆರೋಗ್ಯ ವಿಷಯದಲ್ಲಿ ಬಂದಾಗ ಮೇಷರಾಶಿಯವರಿಗೆ ತಲೆನೋವು, ಭುಜಗಳ ನೋವು, ಕಾಲು ನೋವುಗಳೆಲ್ಲ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಎಲ್ಲಾ ವಿಷಯಗಳನ್ನು ಪರಿಗಣನೆಗೆ ತಗೊಂಡು ಮತ್ತಷ್ಟು ಒಳ್ಳೆ ಫಲಿತಾಂಶ ಬರ್ಬೇಕಂದ್ರೆ ಪರಿಹಾರ ಭಾಗದಲ್ಲಿ ದಶರಥ ಪ್ರೋಕ್ತ ಶನಿ ಸ್ತೋತ್ರವನ್ನು ಓದೋದಾಗ್ಲಿ ಅಥವಾ ಶನಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಈ ಪರಾಭವ ನಾಮ ಸಂವತ್ಸರ ಮೇಷರಾಶಿ ಅವರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.